ವಿದ್ಯುತ್ ತಂತಿ ತಗುಲಿ ವಸತಿ ನಿಲಯದ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾಳೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯಲ್ಲಿ ಘಟನೆ ನಡೆದಿದೆ. 13 ವರ್ಷದ ಸಾಯಿ ಭವನ್ ಮೃತ ದುರ್ದೈವಿ. ಅಂಬೇಡ್ಕರ್ ಬಾಲಕರ ವಿದ್ಯಾರ್ಥಿ ನಿಲಯದ ಮೃತ ವಿದ್ಯಾರ್ಥಿ ಪೋಷಕರಿಂದ ಪೊಲೀಸ್ ಠಾಣೆಗೆ ದೂರನ್ನ ಸಲ್ಲಿಸಲಾಗಿದೆ. ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೊನ್ನೆಯಷ್ಟೇ ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ 2ನೇ ಕ್ಲಾಸ್ನಲ್ಲಿ ಓದುವಂತಹ ತುಳಸಿ ಕೂಡ ವಿದ್ಯುತ್ ತಂತಿ ತಗುಲಿ ಮೃತಪಟ್ಟಿರುವಂಥದ್ದು. ಚಿಕ್ಕಬಳ್ಳಾಪುರದಲ್ಲಿ ಗೌರಿಬಿದನೂರು ವ್ಯಾಪ್ತಿಯಲ್ಲಿ ಬೆಸ್ಕಾಂ ಸಿಬ್ಬಂದಿಗಳೇ ಸಾವನ್ನಪ್ಪಿರುವಂಥದ್ದು. ಈಗ ವಿದ್ಯುತ್ ತಂತಿ ತಗುಲಿ ವಸತಿ ನಿಲಯದ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯಲ್ಲಿ ಘಟನೆ ನಡೆದಿದೆ. 13 ವರ್ಷದ ಸಾಯಿ ಭವನ್ ಮೃತ ದುರ್ದೈವಿ. ಅಂಬೇಡ್ಕರ್ ಬಾಲಕರ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿ ಇವನಾಗಿದ್ದು ಮೃತ ದುರ್ದೈವಿ ಪೋಷಕರಿಂದ ಪೊಲೀಸ್ ಠಾಣೆಗೆ ದೂರನ್ನ ಸಲ್ಲಿಸಲಾಗಿದೆ. ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿದ್ಯುತ್ ತಂತಿ ತಗುಲಿ ವಸತಿ ನಿಲಯದ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. ಟೆರೆಸ್ ಮೇಲೆ ಬಟ್ಟೆ ತರಲು ಹೋದಾಗ ಪಕ್ಕದಲ್ಲಿದ್ದ ಮಾವಿನಕಾಯಿ ಕೀಳಲು ಹೋದ ಬಾಲಕ ವಿದ್ಯುತ್ ತಂತಿ ಸ್ಪರ್ಶಿಸಿ ದಾರುಣವಾಗಿ ಸಾವನ್ನಪ್ಪಿದ್ದಾನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಬೆಳಿಗ್ಗೆ ಈ ಘಟನೆ ನಡೆದಿದೆ. ಹೊಸಕೋಟೆ ನಗರದ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿದ್ದು ಅಣ್ಣ ತಮ್ಮ ಟೆರೆಸ್ ಮೇಲೆ ಹಾಕಿದ್ದ ಬಟ್ಟೆ ತರಲು ಹೋಗಿದ್ರು. ಈ ವೇಳೆ ಅಲ್ಲೇ ಇದ್ದ ಮರದಲ್ಲಿ ಮಾವಿನ ಹಣ್ಣನ್ನ ಕೀಳಲು ಹೋಗಿದ್ರು. ಓರ್ವ ಬಾಲಕನಿಗೆ ವಿದ್ಯುತ್ ಸ್ಪರ್ಶಿಸಿ ಸಾವನ್ನಪ್ಪಿದ್ದಾನೆ. ಅಂಬೇಡ್ಕರ್ ಬಾಲಕರ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿ ಈತ. ದೃಶ್ಯಗಳಲ್ಲಿ ನೋಡ್ತಿದ್ದೀರಿ, ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. ಮೃತ ವಿದ್ಯಾರ್ಥಿ ಪೋಷಕರಿಂದ ಪೊಲೀಸ್ ಠಾಣೆಗೆ ದೂರನ್ನ ಸಲ್ಲಿಸಲಾಗಿದೆ. ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಟ್ಟೆ ಎತ್ಕೊಬರಕ್ಕೆ ಆಮೇಲೆ ಎಲ್ಲಿ ಮೇಲೆಯಿಂದ ನೋಡ್ತಾ ಇದ್ದ ಗಾಡಿಗಳು ಹೋಗೋದನ್ನ. ಆಮೇಲೆ ಏನಾಯ್ತು? ಹಾಂ, ನಿಮ್ಮ ಅಣ್ಣನೇ ಯಾಕೆ ಕರ್ಕೊಂಡು ಹೋಗಿದ್ದ ಮಾವಿನಕಾಯಿ ಕಿತ್ಕೊಡ್ತೀನಂತ? ಹಾಂ, ಹೆಂಗೆ ಇದಾಯಿತು? ಏನಾಯಿತು ಆಮೇಲೆ? ಹಾಂ 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 ಕರೆಂಟ್. ಇಲ್ಲಿ ಹೊಸಕೋಟೆ ಹಾಸ್ಟೆಲ್ ಸೇರಿಸಿದ್ವಿ. ಮಗ ಯಾವ ಹಾಸ್ಟೆಲ್ ಸರ್? 2 ವರ್ಷ ಹೋದ ವರ್ಷ ಹಾಕಿದ್ವಿ. ಮೊನ್ನೆ ಒಂದು ವಾರ ಆಯಿತು. ಒಂದು ವಾರದಿಂದ ತಿಂಗಳು ಸೇರಿಸ್ತೀವಿ. ಇವಾಗ ನೋಡಿದ್ರೆ ಬೆಳಗ್ಗೆ ಫೋನ್ ಬಂದು ಏನಾದ್ರು ನೋಡಿದ್ರೆ ಕರೆಂಟ್ ಇಟ್ಕೊಂಬಿಟ್ಟಿದ್ರೆ ಹಿಂಗಾಗಿದೆ ಅಂತ ಹೇಳಿದ್ರು. ಏನಾಗಿದೆ ಅಂದರೆ ಏನಿಲ್ಲ, ಇನ್ನಾದರೂ ಹಾಸ್ಪಿಟ್ಲ್ ಕರ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರು. ಅಲ್ಲೇ ಹೋಗ್ತಿದ್ದಂಗಿದ್ದಾನೆ. ಆದರೆ ಇವ್ರು ಗೊತ್ತಿಲ್ಲ, ಹಾಸ್ಪಿಟ್ಲ್ಗೆ ಎತ್ಕೊಂಡೋಗಿ ಅಲ್ಲಿ ಸೇರಿಸಿದ್ದಾರೆ. ಅಲ್ಲಿ ನೋಡ್ರಿ ಅದೇನೋ ಚೆಕಪ್ ಮಾಡಿದ್ದಾರೆ, ಇಲ್ಲ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಇನ್ನೇನು ಮಾಡೋದು ಅಂದ್ಬಿಟ್ಟು ಇಲ್ಲಿ ಸ್ಟೇಷನ್ ಹತ್ರ ಬನ್ನಿ ಅಂತ ಈಗ ಬಂದಿದ್ದೀವಿ. ಏನೋ ಕಂಪ್ಲೇಂಟ್ ಮಾಡಬೇಕು ಅಂತ ಹೇಳ್ತು ಸರ್, ಅದಕ್ಕೆ ಕಾಯ್ತೀವಿ. ಇಲ್ಲಿ ಹೊಸಕೋಟೆ ಹಾಸ್ಟೆಲ್ ಸೇರಿಸಿದ್ವಿ. ಮಗ ಯಾವ ಹಾಸ್ಟೆಲ್ ಸರ್? 2 ವರ್ಷ ಹೋದ ವರ್ಷ ಹಾಕಿದ್ವಿ. ಮೊನ್ನೆ ಒಂದು ವಾರ ಆಯಿತು. ಒಂದು ವಾರದಿಂದ ತಿಂಗಳು ಸೇರಿಸ್ತೀವಿ. ಇವಾಗ ನೋಡಿದ್ರೆ ಬೆಳಗ್ಗೆ ಫೋನ್ ಬಂದು ಏನಾದ್ರು ನೋಡಿದ್ರೆ ಕರೆಂಟ್ ಇಟ್ಕೊಂಬಿಟ್ಟಿದ್ರೆ ಹಿಂಗಾಗಿದೆ ಅಂತ ಹೇಳಿದ್ರು. ಏನಾಗಿದೆ ಅಂದರೆ ಏನಿಲ್ಲ, ಇನ್ನಾದರೂ ಹಾಸ್ಪಿಟ್ಲ್ ಕರ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರು. ಅಲ್ಲೇ ಹೋಗ್ತಿದ್ದಂಗಿದ್ದಾನೆ. ಆದರೆ ಇವ್ರು ಗೊತ್ತಿಲ್ಲ, ಹಾಸ್ಪಿಟ್ಲ್ಗೆ ಎತ್ಕೊಂಡೋಗಿ ಅಲ್ಲಿ ಸೇರಿಸಿದ್ದಾರೆ. ಅಲ್ಲಿ ನೋಡ್ರಿ ಅದೇನೋ ಚೆಕಪ್ ಮಾಡಿದ್ದಾರೆ, ಇಲ್ಲ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಇನ್ನೇನು ಮಾಡೋದು ಅಂದ್ಬಿಟ್ಟು ಮಗ ಆಗಬೇಕು ನಿಮಗೆ? ಮಗನ ಹೆಸರು? ಸಾಯಿಬಾಬು. ಎಷ್ಟು ವರ್ಷದಿಂದ ಇಲ್ಲಿ ಹಾಸ್ಟೆಲ್ಗೆ ಸೇರಿಸಿದ್ದೀರಾ? 2 ವರ್ಷ ಆಯಿತು ಸರ್. 2 ಇದು 2ನೇ ವರ್ಷ. ಹಾಂ, ಎಷ್ಟೊತ್ತು ಗೊತ್ತಾಯ್ತು ನಿಮಗೆ ಹೀಗಾಗಿದೆ ಅಂತ? ಬೆಳಗ್ಗೆ 6 ಗಂಟೆಗೆ ಫೋನ್ ಬಂತು ಸರ್. ಹಾಸ್ಟ್ಲಿಂದನೇ ಫೋನ್ ಮಾಡಿದ್ರಾ? ಹೌದು, ಹಾಸ್ಟೆಲಿಂದನೇ. ಹಾಂ, ಈಗ ಮುಂದಕ್ಕೆ ಇವಾಗ ಏನು ಮಾಡಬೇಕು ಅಂತ ಇದ್ದೀರಾ? ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಾಮ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ.
ಎಸ್ ರಾಮ್, ವಿದ್ಯುತ್ ತಂತಿ ತಗುಲಿ ವಸತಿ ನಿಲಯದ ವಿದ್ಯಾರ್ಥಿ ಸಾಯಿ ಭವನ್ ಸಾವನ್ನಪ್ಪಿರುವಂಥದ್ದು ಏನೆಲ್ಲ ಮಾಹಿತಿ ಇದೆ ರಾಮ್? ಖಂಡಿತವಾಗ್ಲೂ ಅಕ್ಷತಾ, ಒಂದು ಹೊಸಕೋಟೆ ನಗರದಲ್ಲಿರುವಂತಹ ಅಂಬೇಡ್ಕರ್ ವಸತಿ ನಿಲಯದಲ್ಲಿ ಒಂದು ವಿದ್ಯಾರ್ಥಿ ಒಂದು ಎಲೆಕ್ಟ್ರಿಕ್ ಶಾಕ್ಗೆ ದುರ್ಮರಣ ಹೊಂದಿರುವಂತದ್ದು ವಿಪರ್ಯಾಸ ಮತ್ತೆ ವಿಚಾರಣೆ ಅಂತ ಹೇಳ್ಬೋದು. ಏನು ಒಂದು ಈ ಭಾಗದಲ್ಲಿ ಏನು ಹೊಸಕೋಟೆ ಒಂದು ಭಾಗದಲ್ಲಿ ಏನು ಅವಿರತವಾಗಿ ಮರಗಳ ಹಾಗೂ ವಿದ್ಯುತ್ ಕಂಬಗಳ ಹೆಚ್ಚಾಗಿ ಇರುವಂತ ಕಾರಣದಿಂದಾಗಿ ಒಂದು ದುರ್ಘಟನೆ ನಡೆದಿದೆ ಅಂತಾನೆ ಹೇಳ್ಬೋದು. ಈ ಒಂದು ವಸತಿ ನಿಲಯದಲ್ಲಿ ಬಿಲ್ಡಿಂಗ್ ಪಕ್ಕದಲ್ಲಿ ಇರುವಂತ ಒಂದು ದೊಡ್ಡ ಮರಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಒಂದು ಎಲೆಕ್ಟ್ರಿಸಿಟಿ ಕಂಬಗಳು ಪಕ್ಕದಲ್ಲೇ ನೆಟ್ಟಿರೋದ್ರಿಂದ ಈ ಒಂದು ದುರ್ಘಟನೆ ನಡೆದಿದೆ ಅಂತಾನೆ ಹೇಳ್ಬೋದು. ವಿಚಾರವಾಗಿ ಹೇಳ್ಬೇಕನ್ನೋದಾದ್ರೆ ಒಂದು ಈ ವಸತಿ ನಿಲಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪರಿಶಿಷ್ಟ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಕ್ಕಳು ಇರುವಂತದ್ದು. ಏನು ಈ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಕ್ಕಳು ಅಲ್ಲಿ ನಿಲ್ಲಿಸುವಂತ ಸಂದರ್ಭದಲ್ಲಿ ಆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ ಇವರು ಒಂದು ಎಚ್ಚರಿಕೆ ಒಂದು ನೀಡಬೇಕಾಗಿತ್ತು. ಈ ಒಂದು ಎಚ್ಚರಿಕೆ ನೀಡದೇ ಇರುವಂತ ವಿಚಾರಕ್ಕೆ ಈ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ಈ ಒಟ್ಟಾರೆಯಾಗಿ ಒಂದು ಮತ್ತೆ ಪೋಷಕರ ಒಂದು ಕೂಗು ಏನಾಗಿದೆ ಅನ್ನೋದಾದ್ರೆ, ಸೊ ಈ ವಸತಿ ನಿಲಯದಲ್ಲಿ ಮಕ್ಕಳಿಗೆ ರಕ್ಷಣೆ ಇಲ್ಲ, ರಕ್ಷಣೆ ನೀಡೋ ವಿಚಾರದಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಅನ್ನೋಂತ ಆರೋಪನ. ವಿದ್ಯುತ್ ತಂತಿ ಕೆಳಗೆ ತಗುಲಿತಾ ಅಥವಾ ಮಕ್ಕಳದೇ ತಪ್ಪ? ಯಾಕಂದ್ರೆ ಮಾವಿನ ಹಣ್ಣು ಕೀಳಲು ಹೋಗಿದ್ರು, ಹಂಗಾಗಿ ಏನಾಯ್ತು ಎಕ್ಸಾಕ್ಟ್ಲಿ ಅಂತ ಇದನ್ನ ಮೇಲ್ನೋಟಕ್ಕೆ ನೋಡೋದಾದ್ರೆ ಒಂದು ವಸತಿ ಶಾಲೆಯ ಕಟ್ಟಡದ ಪಕ್ಕದಲ್ಲೇ ಕೆಲವೇ ಮೀಟರ್ಗಳು ಅಂದ್ರೆ ಅಷ್ಟು ಅಂತರದಲ್ಲಿ ಎಲೆಕ್ಟ್ರಿಕ್ ಪೋಲ್ ಹೋಗಿದೆ. ಈ ಎಲೆಕ್ಟ್ರಿಕ್ ಪೋಲ್ ಹೋಗಿರುವಂತಹ ಸಂದರ್ಭದಲ್ಲಿ ರಸ್ತೆ ಪಕ್ಕದಲ್ಲಿ ನೆಟ್ಟಿರುವಂತ ಒಂದು ಮಾವಿನ ಮರದ ಕೊಂಬೆ ಈ ಒಂದು ವಸತಿ ನಿಲಯ ಶಾಲೆಗೆ ಮತ್ತೆ ವಸತಿ ನಿಲಯಕ್ಕೆ ಅಂಟಿಕೊಂಡಂತೆ ಈ ಒಂದು ಮರ ಕೊಂಬೆ ಇರುವಂತದ್ದು. ಈ ಕೊಂಬೆ ಇರುವಂತ ಪಕ್ಕದಲ್ಲೇ 11 kV ಏನು ಹೈಟೆನ್ಷನ್ ಬೇರೆ ಒಂದು ನಗರಕ್ಕೆ ತಾಲೂಕಿಗೆ ಬೇರೆ ಒಂದು ಗ್ರಾಮ ಪಂಚಾಯತಿಗೆ ಸಂಪರ್ಕ ಕಲ್ಪಿಸುವಂತ ಒಂದು ಕಂಬ ಇದೇ ದಾರಿನಲ್ಲಿ ಹಾದು ಹೋಗಿರೋದ್ರಿಂದ ಈ ಒಂದು ಕಂಬ ಈ ಅವಿರತವಾಗಿ ಕಳೆದ ಒಂದು ವಾರದಿಂದ ಬೀಳ್ತಾರಂತ ಮಳೆಗೆ ಈ ಕಂಬ ಒಂದು ಮರಕ್ಕೆ ಟಚ್ ಆಗಿ ಒಂದು ಅವಘಡ ಸಂಭವಿಸಿದೆ ಅಂತಾನೆ ಹೇಳ್ಬೋದು. ಧನ್ಯವಾದಗಳು ರಾಮ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.